ಕೇತುವೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ಮಗ ನಕ್ಷತ್ರದ ಬಗ್ಗೆ ಮಾತಾಡೋಣ. ಇದು ಸಿಂಹರಾಶಿನಲ್ಲಿ ಬರುತ್ತೆ. ಮಗ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ನಮಗೆ ಒಂದು ಸಿಂಹಾಸನ ಹೇಗಿರುತ್ತೆ ಆ ರೀತಿ ಇರತಕ್ಕಂಥ ನಕ್ಷತ್ರ ಈ ಮಗ ನಕ್ಷತ್ರ. ಮಗ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಕೇತು ಅಂತ ಕರಿತೀವಿ. ಇದು ಹೆಣ್ಣು ನಕ್ಷತ್ರ ಅಂತ ನಾವು ಕರಿತೀವಿ. ಹಾಗೆ ಗಣದಲ್ಲಿ ರಾಕ್ಷಸ ಗಣ ಬರ್ತಕ್ಕಂಥದ್ದು, ಗುಣದಲ್ಲಿ 1 ತಾಮಸಿಕ 2 ರಜಸಿಕ ಗುಣಗಳು ಬರ್ತಕ್ಕಂಥದ್ದು. ಈ ಮಗ ನಕ್ಷತ್ರ ಸಿಂಹರಾಶಿನಲ್ಲಿ 0 ಡಿಗ್ರಿಯಿಂದ ಪ್ರಾರಂಭ ಆಗಿ 13 ಡಿಗ್ರಿ 20 ನಿಮಿಷದವರೆಗೂ ಕೂಡ ಈ ನಕ್ಷತ್ರ ಬರ್ತಕ್ಕಂಥದ್ದು. ಇದರ ದೇವತೆ ಬಂದ್ಬಿಟ್ಟು ಪಿತೃದೇವತೆ ಅಂತ ಕರಿತೀವಿ. ಪ್ರಾಣಿ ಬಂದ್ಬಿಟ್ಟು ಇಲಿ, ಗಂಡು ಇಲಿ. ನಿಮ್ಮ ನಕ್ಷತ್ರದ ಗುರುತು ಸಿಂಹಾಸನ ಆಗಿರೋದ್ರಿಂದ ಸಿಂಹಾಸನದಲ್ಲಿ ಯಾರು ಕೂರ್ತಾರೆ? ರಾಜರು. ಇವರು ಜೀವನದಲ್ಲಿ ಅಧಿಕಾರದಲ್ಲಿ ನಿರತ ಅಂತ ಕರಿತೀವಿ. ಅಧಿಕಾರದಲ್ಲಿ ನಿರತ ಅಂದರೆ ಒಂದು ಸೆಕ್ಯೂರಿಟಿ ಕೆಲಸ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಭಟ್ರಾಗಿರ್ಬೋದು, ಯಾವುದೇ ಕ್ಷೇತ್ರ ಅಂತ ಆರಿಸ್ಕೊಳ್ಳಿ. ನೀವೇನೇ ಕೆಲಸದಲ್ಲಿರಿ, ಆ ಕೆಲಸದಲ್ಲಿ ನಾನೇ ರಾಜ ಅಂತಕ್ಕಂಥ ಫೀಲ್ ನಿಮ್ಮಲ್ಲಿರುತ್ತೆ. ಏಕೆಂದರೆ ರಾಜನ ತತ್ವ ಅಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ. ಯಾಕೆಂದರೆ ನಾನು ಅಂತಕ್ಕಂಥ ಭಾವನೆಗಳು ಹೆಚ್ಚಿರ್ತಕ್ಕಂಥದ್ದು ಕಂಡುಬರುತ್ತೆ ನಕ್ಷತ್ರದವ್ರಿಗೆ. ಸ್ವಲ್ಪ ಫೀಲ್ ನಾನೇ ಗ್ರೇಟ್. ಸೆಕ್ಯೂರಿಟಿ ಆದರೂ ನಾನು ಹೇಳ್ದಂಗೆ ಕೇಳಬೇಕು ಸುತ್ತಮುತ್ತ ಜನ. ನಾನು ಒಳಗೆ ಬಿಟ್ಟರೆ ಹೋಗಬೇಕು, ಅಂತ ಆವಾಜ್ ಹಾಕಿದ್ರೆ ರಿವರ್ಸ್ ಹೋಗಬೇಕು. ಈ ರೀತಿ ಸ್ವಲ್ಪ ಅಲ್ಲಿ ಈ ಒಂದು ಗುಣಲಕ್ಷಣಗಳು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಾಣಿ ಬಂದ್ಬಿಟ್ಟು ಇಲಿ ಆಗಿರೋದ್ರಿಂದ ಇಲಿಯ ಕೆಲಸ ಏನು? 3 ಹೊತ್ತು ಕೂಡ ಕಿಚ 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 ಅಂದ್ಕೊಂಡು ಏನಾದ್ರು ಹುಡುಕ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಆ್ಯಕ್ಟಿವಿಟಿ ತೋರಿಸುತ್ತೆ. ಇಲಿ ಅನ್ನೋ ಒಂದು ಸಿಂಬಲ್. ಅದೇ ರೀತಿ ನೀವುಗಳು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ದಿನಪೂರ್ತಿ ಏನಾದರೂ ಒಂದು ಹುಡುಕ್ತಾ ಇರ್ತೀರ, ಏನಾದರೂ ಕೆಲಸ ಮಾಡ್ತಾ ಇರ್ತೀರ. 3 ಹೊತ್ತು ಬ್ಯುಸಿಯಾಗಿರ್ತಕ್ಕಂಥದ್ದು, ಹುಡುಕ್ತಕ್ಕಂಥದ್ದೇ ಹೆಚ್ಚಾಗಿರ್ತಕ್ಕಂಥದ್ದು ನಿಮ್ಮ ಗುಣದಲ್ಲಿ ಹೆಚ್ಚಾಗಿ ಬರುತ್ತೆ. ಇವರಲ್ಲಿ ಪ್ರಭಾವಶಾಲಿ ಯೋಜನೆಗಳು ಜಾಸ್ತಿ. ಅಂದರೆ ಒಬ್ಬ ನಾಯಕನಾಗಲಿಕ್ಕೆ ಏನೇನು ಮಾಡಬೇಕು ಕೆಲಸಗಳನ್ನ, ಆ ರೀತಿ ಯೋಜನೆಗಳನ್ನ, ಪ್ಲ್ಯಾಟ್ಫಾರ್ಮ್ನ ಸೆಟ್ ಮಾಡ್ತಕ್ಕಂಥದ್ದು, ಸೃಷ್ಟಿ ಮಾಡ್ತಕ್ಕಂಥದ್ದು, ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಿಗೆ ಮಾಡ್ತಾರೆ ಈ ನಕ್ಷತ್ರದವರು. ನಕ್ಷತ್ರದವರು ಜೀವನದಲ್ಲಿ ಅಧಿಕಾರ ಆಗಿರ್ಬೋದು, ಅಧಿಕಾರದ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಒಂದು. 2ನೇದು ಹಣದ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ, ಹಣಕಾಸು. 3ನೇದು ವಿಷಯ ವಸ್ತುಗಳು ಅಂತ ಕರಿತೀವಿ. ಕಾರ್ ಆಗಿರ್ಬೋದು, ಬಂಗ್ಲೆ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಒಂಥರ ಇದನ್ನು ಪಡ್ಕೊಳ್ಳಿಕ್ಕೆ ಆಸಕ್ತಿ ಇರ್ತಕ್ಕಂಥದ್ದು, ಮಹತ್ವಾಕಾಂಕ್ಷೆ ಇರ್ತಕ್ಕಂಥದ್ದು ಕಂಡುಬರುತ್ತೆ. ಈ ಥರ ಸಾಧನೆಗಳನ್ನ ಮಾಡಲಿಕ್ಕೆ, ಅಂದರೆ ಯಾವ ಅಧಿಕಾರಗಳನ್ನ ಹೆಂಗೆ ಬೇಕಾದ್ರೂ ಪಡ್ಕೊಳ್ಳಿಕ್ಕೆ, ಸಾಧನೆ ಮಾಡಲಿಕ್ಕೆ ಎಷ್ಟು ಬೇಕಾದರೂ ಕಷ್ಟ ಬೀಳ್ತಕ್ಕಂಥದ್ದು ಕಂಡುಬರ್ತಕ್ಕಂಥದ್ದು. ಪ್ರಯತ್ನ ಜಾಸ್ತಿ ಇರುತ್ತೆ ಈ ವಿಷಯಗಳಿಗೆ. ನಾನು ಆ ಕಾರ್ ತೊಗೋಬೇಕು ಅಂದರೆ ತೊಗೊಳ್ಳೇಬೇಕು, ಅದು ಏನು ಮಾಡಬೇಕು ರೆಡಿ ಮಾಡ್ಕೋತಾರೆ. ಈ ಅಧಿಕಾರದಲ್ಲಿ ನಾನು ಕೂರಬೇಕು, ಇಂಥ ಕಂಪ್ನಿಗೆ ಹೋಗಬೇಕು ಅಥವಾ ರಾಜಕೀಯದಲ್ಲಿ ಹೋಗಬೇಕು, ಇದು ಹೋಗಬೇಕು, ಈ ಅಧಿಕಾರಕ್ಕೆ ಹೋಗಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಪರಿತಪಿಸ್ತಕ್ಕಂಥದ್ದು, ರೆಡಿ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಇವರಲ್ಲಿ ಒಂದು ಒಳ್ಳೆಯ ಗುಣ ಏನು ಅಂದರೆ ಇವರನ್ನು ಯಾರು ನಂಬ್ತಾರೆ ಅವರನ್ನು ಕೈ ಬಿಡಲ್ಲ ಜೀವನದಲ್ಲಿ. ಯಾರು ನಂಬ್ತಾರೆ ಇವರು ಕೂಡ ಅವ್ರನ್ನ ತುಂಬ ಚೆನ್ನಾಗಿ ನಂಬ್ತಕ್ಕಂಥದ್ದು, ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ನಂಬಿಕೆ ಉಳಿಸ್ಕೊಳ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ. ನಿಮ್ಮ ನಕ್ಷತ್ರ ಸಿಂಹರಾಶಿನಲ್ಲಿ ಬರೋದರಿಂದ ಸಿಂಹರಾಶಿ ಸೂರ್ಯನನ್ನು ಸೂಚ್ಯಾಂಕ ಮಾಡುತ್ತೆ. ತುಂಬ ಹಠವಾದಿಗಳು ಅಂತ ಹೇಳ್ತೀವಿ ಮಗ ನಕ್ಷತ್ರದವ್ರನ್ನ. ತುಂಬ ಕ್ರೂರವಾಗಿ ಮಾತಾಡ್ತಕ್ಕಂಥದ್ದು ಕೆಲವೊಮ್ಮೆ, ಅಂದರೆ ಕಠಿಣವಾಗಿ ಎತ್ತಾಕಿ ಬಿಸಾಕೋದು ಮಾತಾಡೋದು ಅಂತಾರಲ್ಲ, ಮಕ್ಕೊಡ್ದಂಗೆ ಮಾತಾಡೋದು, ಹೆಂಗೆ ಬೇಕಂಗೆ ಮಾತಾಡೋದು ಅಂತ ಕೆಲವು ಬರುತ್ತೆ. ಆ ರೀತಿ ಮಾತಾಡ್ತಕ್ಕಂಥ ಗುಣ ನಿಮ್ಮಲ್ಲಿ ಹೆಚ್ಚಾಗಿ ಬರುತ್ತೆ. ಈ ಮಗ ನಕ್ಷತ್ರದವ್ರಿಗೆ ಚಂದ್ರಗ್ರಹ ನೆಗೆಟಿವ್ ಅಂತ ಕರಿತೀವಿ. ಚಂದ್ರಗ್ರಹ, ಚಂದ್ರನ ಶಾಪ ದೋಷ ತೊಗೊಬಂದಿರ್ತಕ್ಕಂಥದ್ದು. ಚಂದ್ರ ತಾಯಿಗೆ ಕಾರಕ ಅಂತ ಕರಿತೀವಿ. ತಾಯಿಯಿಂದ ನಿಮಗೆ ಪ್ರೋತ್ಸಾಹ ಆಗಿರ್ಬೋದು, ವಾತ್ಸಲ್ಯ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಜೀವನದಲ್ಲಿ ಸಿಗದೇ ಇರತಕ್ಕಂಥದ್ದು ಕಂಡು ಬರುತ್ತೆ. ಸಿಕ್ಕಿದ್ರೂ ಕೂಡ ಅಕಸ್ಮಾತ್ ಓಕೆ ಇದು ಸಿಗ್ತಾ ಇದೆ, ಇದರ ದಶಾಭಕ್ತಿ ಎಲ್ಲೋ ಒಂದು ಕಡೆ ಚೆನ್ನಾಗಿದೆ, ಅವರ ಸಜೆಷನಿಂದ ನಿಮ್ಮ ಜೀವನದಲ್ಲಿ ಕೆಟ್ಟದ್ದಾಗ್ಬೋದು, ಏನೋ ಒಂಥರ ಹಿಂಸೆ ಆಗ್ಬೋದು, ಅವರ ಬುದ್ಧಿ ಕಡಿಮೆ ಇದ್ದು ನಿಮಗೆ ಹಿಂಸೆ ಆಗ್ಬೋದು. ಈ ರೀತಿ ಅವರಿಂದ ಬೆನಿಫಿಟ್ಸ್ ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ಅವರಿಂದ ನಂಗೆ ಅದು ಸಿಗಬೇಕಿತ್ತು, ಸಿಗಲಿಲ್ಲ, ಮನೆ ಸಿಗಲಿಲ್ಲ, ಸೈಟ್ ಸಿಗಲಿಲ್ಲ, ಅಥವಾ ಇದು ಸಿಗಲಿಲ್ಲ, ಅದು ಸಿಗಲಿಲ್ಲ ಅಂತ ನೀವು ಕೊರಗಾಡ್ತಕ್ಕಂಥದ್ದು ಹೆಚ್ಚಿಗೆ ಕಂಡು ಬರುತ್ತೆ ಈ ನಕ್ಷತ್ರದವ್ರಿಗೆ. ಸ್ವಲ್ಪ ಮನೆಯಿಂದ ದೂರ ಅಂತ ಹೇಳುತ್ತೆ ಮಕ ನಕ್ಷತ್ರದವ್ರಿಗೆ. ಎಲ್ಲೋ ಒಂದು ಕಡೆ ವಾಸ ಮಾಡ್ತಕ್ಕಂಥದ್ದು, ಮನೆ ಇಲ್ಲದೇ
ಸ್ವಲ್ಪ ಮನೆ ಇದ್ದರೂ ಕೂಡ ಅನುಭವಿಸೋಕ್ಕಾಗದೇ ಇರತಕ್ಕಂಥದ್ದು. ಅಯ್ಯೋ ನಾನು ಸಿಟಿಲಿ ಇರಬೇಕಿತ್ತು, ಇವರೆಲ್ಲ ಕಟ್ಟಿದ್ರು ಹಳ್ಳೀಲಿ, ನಮ್ಮ ತಾಯಿ, ನಾನು ಅಲ್ಲಿ ಇರೋಕ್ಕಾಗಲ್ಲ ಅಂತ ಇನ್ನೊಂದು ಕಡೆ ಹೋಗ್ತಕ್ಕಂಥದ್ದು. ಈ ರೀತಿ ಏನೇ ಇದ್ದರೂ ಕೂಡ ತಾಯಿಯಿಂದ ನಿಮಗೆ ಏನೋ ಅನುಭವಿಸೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಈ ಮಖ ನಕ್ಷತ್ರದವ್ರಿಗೆ. ಜೀವನದಲ್ಲಿ ಏನೇ ಕಳ್ಕೊಂಡ್ರೂ ಕೂಡ, ಏನೇ ಲಾಸ್ ಆದರೂ ಕೂಡ ಅದನ್ನು ಮತ್ತೆ ಪಡಿತಕ್ಕಂಥ ಶಕ್ತಿ, ಆ ಗುಣ ಭಗವಂತ ಇವರಲ್ಲಿ ಕೊಟ್ಟಿರ್ತಾನೆ. ಅದು ಎಂಥದ್ದು ಕಳ್ಕೊಳ್ಳಿ, ಜಾಬ್ ಕಳ್ಕೊಳ್ಳಿ, ಬಿಸ್ನೆಸ್ಸಲ್ಲಿ ಲಾಸ್ ಆಗಲಿ, ವಸ್ತು ಕಳ್ಕೊಳ್ಳಿ, ಏನೇ ಕಳ್ಕೊಳ್ಳಿ, ಏನೇ ನೋವಾಗಲಿ, ಏನೇ ಲಾಸ್ ಆಗಲಿ, ಮತ್ತೆ ಪಡ್ಕೊತಾರೆ, ಅದನ್ನು ಬಿಡೋದಿಲ್ಲ. ನಿಮ್ಮ ಮಖ ನಕ್ಷತ್ರ ಸಿಂಹರಾಶಿನಲ್ಲಿ ಬರೋದ್ರಿಂದ ಧೈರ್ಯಶಾಲಿಗಳು ಅಂತ ತುಂಬ ಕರಿತೀವಿ. ಧೈರ್ಯ ಜಾಸ್ತಿ, ಎಲ್ಲದಕ್ಕೂ ಧೈರ್ಯ ಮಾಡ್ತಾರೆ. ತುಂಬ ಸ್ಟ್ರೈಟ್ ಫಾರ್ವರ್ಡ್, ತುಂಬ ಸ್ಟ್ರೈಟಾಗಿ ಮಾತಾಡ್ತಕ್ಕಂಥದ್ದು, ನೇರ ಮಾತುಗಾರರು ಅಂತ ಕರಿತೀವಿ. ಏನಕ್ಕೂ ಮುಜುಗರ ಇಲ್ಲ. ಅವನು ಹಿಂಗೆ ಅಂತ ಹೇಳ್ಬಿಡೋದೆ, ನೀನು ಬೇಡ ಅಂತಲೇ ಡಿಸೈಡ್ ಮಾಡೋದೆ. ಈ ರೀತಿ ಒಂದು ಮಾತುಗಾರಿಕೆ ಧೈರ್ಯಶಾಲಿಗಳು ಅಂತ ಹೆಚ್ಚು ಕಂಡು ಬರುತ್ತೆ. ಇವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ನಾನೇ ಉನ್ನತ ಸ್ಥಾನದಲ್ಲಿರಬೇಕು ಅನ್ನೋ ಆಸೆ ಜಾಸ್ತಿ. ಅದು ಯಾವುದೇ ವೃತ್ತಿ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಊರಾಗಿರಲಿ, ನಾನು ಸ್ವಲ್ಪ ಮೆರಿಬೇಕು ಅಥವಾ ನನ್ನ ಹೆಸರು ಎಲ್ಲ ಕಡೆ ಓಡಾಡಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗಿ, ಹಂಬಲ ಕಂಡು ಬರ್ತಕ್ಕಂಥದ್ದು ಈ ಮಖ ನಕ್ಷತ್ರದವ್ರಿಗೆ. ಸೊ ನಿಮ್ಮ ನಕ್ಷತ್ರ ಸಿಂಹರಾಶಿನಲ್ಲಿ ಬರೋದ್ರಿಂದ, ಸಿಂಹರಾಶಿಗೆ ಅಧಿಪತಿ ಸೂರ್ಯ ಅಂದರೆ ಸ್ವಲ್ಪ ಅಹಂಕಾರಕ್ಕೆ ಕಾರಕ, ದರ್ಪ, ದುರಹಂಕಾರ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ಮಗ ನಕ್ಷತ್ರದವ್ರಿಗಿರುತ್ತೆ. ಡೋಂಟ್ ಕೇರ್, ಯಾರಿಗೂ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತಾರಲ್ಲ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಿಂಗೆ ನೋವು ಆಯಿತಾ ಹೋಗಷ್ಟೆ. ಈ ರೀತಿ ಕೆಲವೊಮ್ಮೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ನಕ್ಷತ್ರದವ್ರಿಗಿರುತ್ತೆ. ಇದನ್ನು ಬಿಟ್ಬಿಡಿ ಅಂತ ಶಾಸ್ತ್ರ ನಿಮ್ಗೆ ಹೇಳುತ್ತೆ. ಅಟ್ಲೀಸ್ಟ್ ಕಡಿಮೆ ಮಾಡ್ಕೊಳ್ಳಿ. ಏಕೆಂದರೆ ನೀವೆಷ್ಟು ದುರಹಂಕಾರ ತೋರಿಸಿರ್ತೀರ, ಅಹಂಕಾರ ತೋರಿಸಿರ್ತೀರ, ನೀವು ಬಿದ್ದಾಗ ಯಾರೂ ಬರಲ್ಲ. ಬಿದ್ದೇ ಬೀಳ್ತೀರ ಜೀವನದಲ್ಲಿ, ಅದು ಕನ್ಫರ್ಮ್. ಆ ಬಿದ್ದಾಗ ನಿಮ್ಮಲ್ಲಿ ಏನಾರ ಪ್ರೀತಿ ಇದ್ದರೆ, ಪ್ರೀತಿಯಿಂದ ಮಾತಾಡಿಸಿದ್ರೆ ಯಾರನ್ನಾದರೂ, ಅವ್ರು ಬಂದು ಕೈ ಇಟ್ಕೋತಾರೆ. ನೀವು ದುರಹಂಕಾರನೇ ತೋರಿದ್ರಿ ಜೀವನ ಪೂರ್ತಿ, ಎಲ್ಲೋ ಒಂದು ಕಡೆ ಬಿದ್ದ್ರಿ, ಆವಾಗ ನಿಮಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಸಪೋರ್ಟಿಗೆ ಬರದೇ ಇರತಕ್ಕಂಥದ್ದು ಜನಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ಶಾಸ್ತ್ರ ನಿಮಗೆ ದುರಹಂಕಾರ ಬರುತ್ತೆ ಕರ್ಮದ ಪ್ರಕಾರ, ಅದನ್ನು ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಮುಂದುವರೆದ್ರೆ ಬಿದ್ದಾಗ ಮತ್ತೆ ಏಳಲಿಕ್ಕೆ ಸುಲಭ ಆಗುತ್ತೆ ಅಂತ ಶಾಸ್ತ್ರ ನಿಮಗೆ ಹೇಳುತ್ತೆ. ಮಖ ನಕ್ಷತ್ರದವ್ರಿಗೆ ಸೊ ಚಂದ್ರಗ್ರಹ ನೆಗೆಟಿವ್ ಆಗಿರೋದ್ರಿಂದ, ಸೊ ನಿಮಗೊಂದು ಸಿಂಪಲ್ ಟಿಪ್ಸ್ ಏನು ಅಂದರೆ, ನಿಮ್ಮ ಒಂದು ನಕ್ಷತ್ರದ ಗುರುತು ಸಿಂಹಾಸನ ಆಗಿರೋದ್ರಿಂದ ಒಂದು ಗ್ರ್ಯಾಂಡಾಗಿರ್ತಕ್ಕಂಥ ಸಿಂಹಾಸನ ಚಿತ್ರವನ್ನು ತೊಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ಇದರ ಪ್ರೆಷರ್, ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನು ಮಾಡ್ಕೊಳ್ಳಿ. ಇಷ್ಟು ಮಗ ನಕ್ಷತ್ರದವ್ರ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.